ಧಾರವಾಡದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು ಗ್ರಾಮಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಅಣ್ಣಿಗೇರಿ ಪಟ್ಟಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ. ರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು ಗ್ರಾಮಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಅಣ್ಣಿಗೇರಿ ಪಟ್ಟಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ. ಸುರಕೋಡ ಕಾಲನಿ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಬೋಟ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೋಟ್ನಲ್ಲಿ ಜನರನ್ನ ಕರ್ಕೊಂಡು ಬರುವಂತಹ ಕೆಲಸ ಆಗ್ತಾ ಇದೆ. ಸ್ಥಳಕ್ಕೆ ಶಾಸಕ NH ಕೋನರೆಡ್ಡಿ ಅವರು ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಳೆ ನೀರನ್ನ ಹೊರ ಹಾಕೋದಕ್ಕೆ ಪುರಸಭೆಯ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಎಷ್ಟರ ಮಟ್ಟದ ನೀರು ನಿಂತಿದೆ ಅಂತೇಳಿ. ಅಣ್ಣಿಗೇರಿ ಪಟ್ಟಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಸುರಿದಂಥ ಧಾರಾಕಾರ ಮಳೆಯ ಎಫೆಕ್ಟ್ ಇದು. ಧಾರವಾಡದಲ್ಲೂ ಕೂಡ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಅಣ್ಣಿಗೇರಿ ಪಟ್ಟಣದಲ್ಲಿರುವಂತಹ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ. ಹೊರಗಡೆ ಬರೋದಕ್ಕೂ ಕೂಡ ಜಾಗ ಇಲ್ಲ. ಅಲ್ಲಿರುವಂಥ ಕಾರು, ಬೈಕು, ರೋಡು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗಿ ಹೋಗಿದೆ. ಬೋಟ್ನಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸ್ಥಳಕ್ಕೆ ಶಾಸಕ NH ಕೋನರೆಡ್ಡಿ ಅವರು ಭೇಟಿಯನ್ನು ಕೊಟ್ಟಿದ್ದರು, ಪರಿಶೀಲನೆ ನಡೆಸಿದ್ರು. ಅದರ ಜೊತೆಗೆ ಈಗ ಮಳೆ ನೀರನ್ನು ಹೊರ ಹಾಕೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ಕೆಲಸ. ಅದು ಪುರಸಭೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ ಆ ನೀರನ್ನು ಹೊರ ಹಾಕೋದಕ್ಕೆ. ಆಮೇಲೆ ಆ ಭಾಗದಲ್ಲಿ ಏನು ಮನೆಗಳಿಗೆ ನೀರು ನುಗ್ಗಿರುತ್ತೆ, ಈಗ ಗ್ರೌಂಡ್ ಫ್ಲೋರಲ್ಲಿರೋರ ಕತೆ ಅಂತೂ ಮನೆಗೆ ನೀರು ನುಗ್ಗಿತು ಅಂತ ಅಂದರೆ ಅಲ್ಲಿರೋವಂಥ ಮನೆಯಲ್ಲಿ ಬಳಸುವಂಥ ವಸ್ತುಗಳು, ವಾಷಿಂಗ್ ಮಿಷಿನು, ಫ್ರಿಜ್ಜು, TV ಏನೇನಿರುತ್ತೆ, ಎಲೆಕ್ಟ್ರಾನಿಕ್ ಐಟಮ್ಗಳು ಎಲ್ಲ ಹಾಳಾಗುತ್ತೆ. ನೋಡಿ ಗೇಟ್ನ ಒಳಗೆಲ್ಲ ನೀರು ಎಷ್ಟು ಮಟ್ಟಿಗೆ ನಿಂತಿದೆ ಅಂತೇಳಿ. ಕೇವಲ ಒಂದು ಮನೆ ಪರಿಸ್ಥಿತಿ ಅಲ್ಲ ಇದು. ಆಲ್ಮೋಸ್ಟ್ ಆ ಭಾಗದಲ್ಲಿರುವಂತಹ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯ ಎಫೆಕ್ಟ್ ಇದು. ಮತ್ತೊಂದು ಕಡೆ ಅಲ್ಲಿ ಬೋಟ್ನಲ್ಲಿ ತೆರಳಿ ಅಧಿಕಾರಿಗಳು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಿಲ್ಕೊಂಡಿರುವಂಥವ್ರನ್ನ ಸ್ಥಳಾಂತರ ಮಾಡೋದು, ಕರ್ಕೊಂಡು ಬರೋದು, ಈ ಥರದ್ದೆಲ್ಲ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬಂತು. ನಿಂದೇನು ಪ್ರಾಬ್ಲಮ್ ಇಲ್ಲ, ನಂದು ನಿಂದೇನು ಸಲನ್ ಸರ್ವ ಎಲ್ಲ ನೋಡ್ರಿ ಒಳಗೆ